Hello everyone, welcome to Vedanta Karnataka Learning Platform. I am your chemistry teacher Deepa ma'am. In the last class, in the last video, we have discussed about the second PUC syllabus ಬಗ್ಗೆ ನಾವು ತಿಳ್ಕೊಂಡಿವಿ. ಏನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಕೆಮಿಸ್ಟ್ರಿ ಸಿಲೆಬಸ್ ಬ್ರೇಕ್ ಡೌನ್ ಮಾಡಿ ಸಿಲೆಬಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. FA1ಗೆ ಯಾವೆಲ್ಲ ಸಿಲೆಬಸ್ ಬರ್ತೈತಿ, ಆಮೇಲೆ ಯಾವ ಮಂತ್ ಒಳಗೆ ನಿಮ್ದು FA1 ಕಂಡಕ್ಟ್ ಆಗ್ಬೋದು, ಆಮೇಲೆ ಮಿಡ್ ಟರ್ಮ್ ಯಾವಾಗ ಇರ್ತೈತಿ, ಮಿಡ್ ಟರ್ಮ್ ಒಳಗೆ ಯಾವೆಲ್ಲ ನಿಮ್ದು ಚಾಪ್ಟರ್ಸ್ ಬರ್ಬೋದು, ಆಮೇಲೆ FA2 ಯಾವ ಮಂತ್ ಒಳಗೆ ಇರ್ತೈತಿ, ಆಮೇಲೆ ಯಾವೆಲ್ಲ ಚಾಪ್ಟರ್ಸ್ ನೀವು ಅದ್ರೊಳಗೆ ಇನ್ಕ್ಲೂಡ್ ಮಾಡ್ತಾರ ಅವತ್ತು ಪ್ರಿಪೇರ್ ಆಗ್ಬೇಕನ್ನೋದು ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋದಾಗ ನಾವು ಡಿಸ್ಕಸ್ ಮಾಡಿವಿ. ಇವತ್ತೇನು ಮಾಡೋದಂದ್ರೆ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ತಿಳ್ಕೊಳ್ಳೋಣ್ರಿ. ಅದು ಫಸ್ಟ್ ಪಿ ಯು ಸಿದು ಕೆಮಿಸ್ಟ್ರಿದು ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ತಿಳ್ಕೊಳ್ಳೋಣ್ರಿ. ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿದು ಯಾವೆಲ್ಲ ಚಾಪ್ಟರ್ಸ್ ಯಾವ್ಯಾವ ಮಂತ್ ಒಳಗೆ ಕಂಪ್ಲೀಟ್ ಆಗಬೇಕು, ಆಮೇಲೆ ಎಷ್ಟೆಲ್ಲ ಮಾರ್ಕ್ಸ್ ಬರ್ತೈತಿ ಒಂದೊಂದು ಚಾಪ್ಟರ್, ಈಚ್ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಬರ್ತೈತಿ ನಿಮ್ಮ ಎಕ್ಸಾಮ್ ಒಳಗೆ ಅದನ್ನು ತಿಳ್ಕೊಳ್ಳೋಣ್ರಿ. ಹೌದಾ? ಹಾಂ, ಇಲ್ಲಿ ಫಸ್ಟ್ ನೋಡ್ರಿ, ಯಾವ ಮಂತ್ ಒಳಗೆ ಸ್ಟಾರ್ಟ್ ಮಾಡ್ಬೇಕು ನಿಮ್ದು ಫಸ್ಟ್ ಚಾಪ್ಟರ್ ಅಂತ ಕೊಟ್ರ. ನಂಬರ್ ಆಫ್ ವರ್ಕಿಂಗ್ ಡೇಸ್, ಎಷ್ಟು ಕ್ಲಾಸಸ್ನಾಗ ಇದನ್ನ ಈ ಲೆಸನ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಎಷ್ಟು ಅವರ್ಸ್ ತೊಗೋಬೇಕು ಅಂತನೂ ಕೊಟ್ಟಾರ. 11 ಅವರ್ಸ್ ಇದನ್ನ ಅಲೋಟೆಡ್ ಮಾಡ್ಯಾರ. ಯೂಶ್ವಲಿ ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಟೀಚರ್ಸ್ಗೆ ಹೆಲ್ಪ್ ಆಗ್ತಾವೆ. ಇದು ಏನು ಯಾವ ಮಂತ್ ಒಳಗೆ ಸ್ಟಾರ್ಟ್ ಮಾಡಬೇಕು, ಯಾವ ಮಂತ್ ಒಳಗೆ ಯಾವ ಲೆಸನ್ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಯಾವ ಲೆಸನ್ ಸ್ಟಾರ್ಟ್ ಮಾಡಬೇಕು, ಅದೆಲ್ಲ ಇದೇನೈತಲ್ಲ ಇದು ಅಷ್ಟು ಟೀಚರ್ಸ್ಗೆ ಹೆಲ್ಪ್ ಆಗೋಂಥ ಇದರಿಂದ ಸ್ಟೂಡೆಂಟ್ಸಿಗೆ ಏನು ತಿಳ್ಕೊಬೇಕಂತದ್ದು ಏನಿಲ್ಲ. ಓನ್ಲಿ ನೀವೇನು ತಿಳ್ಕೊಬೇಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಏನು ಹೆಲ್ಪ್ ಆಕೈತೆ ಅಂದ್ರೆ ನಿಮ್ಗೆ FA1 FA2 ಯಾವಾಗ ಇರ್ತೈತಿ, ಯಾವೆಲ್ಲ ಸಿಲೆಬಸ್, ಆಮೇಲೆ ನಿಮಗೊಂದು ಐಡಿಯಾ ಬರ್ತೈತಿ ಯಾವ ಮಂತ್ ಒಳಗೆ ಯಾವ ಚಾಪ್ಟರ್, ಫಸ್ಟ್ ಯಾವ ಚಾಪ್ಟರ್ ಕಲಿಬೇಕು, ಅದಾದಮೇಲೆ ನೆಕ್ಸ್ಟ್ ಯಾವ ಚಾಪ್ಟರ್ ಕಲಿಬೇಕು. ಯಾಕಪ್ಪ ಅಂದ್ರೆ ಒಂದಿಷ್ಟು ಚಾಪ್ಟರ್ಸ್ನ ಒಂದಕ್ಕೊಂದು ಲಿಂಕ್ ಆಗ್ಯಾವ. ಹೌದಾ? ಒಂದಕ್ಕೊಂದು ಒಂದು ಚಾಪ್ಟರ್ಗೆ ಏನಾಗ್ತದಂದ್ರೆ ಒಂದಕ್ಕೊಂದು ಲಿಂಕ್ ಆಗ್ಯಾವ. ಫಸ್ಟ್ ಆ ಚಾಪ್ಟರ್ ಕಲಿತ ಮೇಲೆ ನೆಕ್ಸ್ಟ್ ಚಾಪ್ಟ್ರಿಗೆ ಹೋದ್ರೆ ಟಾಪಿಕ್ಸ್ ಏನಾಗ್ತೈತಲ್ಲ ಒಂದಕ್ಕೊಂದು ಇಂಟ್ರಿ ಕನೆಕ್ಟ್ ಇರ್ತೈತೆ. ಅಂದ್ರೆ ನಿಮಗೆ ಸ್ವಲ್ಪ ಬೇಸಿಕ್ ಕ್ಲಿಯರ್ ಇತ್ತಂದ್ರೆ ಹೈಯರ್ ಟಾಪಿಕ್ಸ್ ಈಸಿಯಾಗಿ ಅರ್ಥ ಆಗ್ತೈತಿ. ಆ ರೀತಿ ಒಳಗೆ ಸಿಲೆಬಸ್ ನಿಮ್ಮದು ನಿಮ್ಮ ಕಾಲೇಜಿನ ಟೀಚರ್ಸ್ ಆ ರೀತಿ ಒಳಗನ ಸ್ಟಾರ್ಟ್ ಮಾಡ್ತಾರೆ, ರ್ಯಾಂಡಮ್ ಆಗಿ ಮಾಡೋದಿಲ್ಲ. ಆದರೆ ನಿಮಗೂ ಒಂದು ಐಡಿಯಾ ಇರಲಿ ಅಂತ ಈ ವಿಡಿಯೋ ಮಾಡ್ತಿರೋದು. ನೋಡ್ರಿ, ಇಲ್ಲಿ ಫಸ್ಟ್ ನಿಮ್ಮ ಚಾಪ್ಟರ್ ಯಾವ್ದೈತಪ್ಪ ಅಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದು ನಿಮ್ಮದು ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಬರ್ತೈತಿ. ಇದರಿಂದ ನಿಮ್ಗೆ 9 to 11 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು ಈ ಲೆಸನ್ ಒಳಗಿಂತ. ಇದೆಲ್ಲ ಬೇಸಿಕ್ಕು ಈ ಲೆಸನ್ ಒಳಗಿರೋದು. ಈ ಲೆಸನ್ ಇಟ್ ಈಸ್ ಅ ಫೌಂಡೇಶನ್. ಈ ಲೆಸನ್ ಅಷ್ಟ ಅಂತ ಅಲ್ಲ, ನಿಮ್ದು ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಫೌಂಡೇಶನ್ ನಿಮ್ದು ಸೆಕೆಂಡ್ ಪಿ ಯು ಸಿಗೆ. ಫಸ್ಟ್ ಪಿ ಯು ಸಿ ನೀ ಚಂದ ಕಲಿತಂದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ನಿಮ್ಗೆ ಈಸಿ ಆಗ್ತೈತೆ. ಹಾಗಾಗಿ ಕಂಪ್ಲೀಟ್ ಫಸ್ಟ್ ಪಿ ಯು ಸಿನ ಒಂಥರ ಇದೇನಂತಾರೆ, ಇದು ಫೌಂಡೇಶನ್. ಇದು ನಿಮ್ದು ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಒಳಗೆ ಅಷ್ಟು ಕಷ್ಟ ಆಗಂಗಿಲ್ಲ ಕಲಿಯೋಕೆ. ಹಾಗಾಗಿ ಫಸ್ಟ್ ಪಿ ಯು ಸಿ ಇವಾಗಿಂತಲೇ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವ್ಯಾವ ಚಾಪ್ಟರ್ಸ್ ಅದಾವು, ಎಷ್ಟೆಷ್ಟು ಮಾರ್ಕ್ಸ್ ಬರ್ತೈತಿ, FA1 ಒಳಗೆ ಯಾವ ಬರ್ತೈತಿ ಅಲ್ಲ, ಡೈಲಿ ನಿಮ್ಮ ಕಾಲೇಜ್ನಾಗ ಎಷ್ಟೆಷ್ಟು ಚಾಪ್ಟರ್ ಕಾನ್ಸೆಪ್ಟ್ ಕವರ್ ಮಾಡಿರ್ತಾರ ಅದ್ರ ಬೇಸ್ಡ್ ನೀವು ಮನೆಗೆ ಬಂದು ಅದನ್ನ ಓದ್ಕೊಂಡು ರಿವಿಷನ್ ಮಾಡಿಕೊಂಡು ಅದ್ರ ರಿಲೇಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ ನೀವು ಏನಂದ್ರೆ ಎಕ್ಸಾಮ್ ಟೈಮ್ದಾಗ ಒಮ್ಮೆ ನಿಮಗೆ ಹೆವಿ ಅನ್ಸೋದಿಲ್ಲ ಅದು. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಅಂತ 9 to 11 ಮಾರ್ಕ್ಸ್ ಬರ್ಬೋದು. ಇವೆಲ್ಲ ಏನು ಗೊತ್ತಾ, ದಿಸ್ ಇಸ್ ಅ ವೆರಿ ಬೇಸಿಕ್ ಚಾಪ್ಟರ್. ಇದನ್ನು ಕಲಿತಪ್ಪ ಅಂದ್ರೆ ನೀವು ಸೆಕೆಂಡ್ ಪಿ ಯು ಸಿದು ನೀವು ಮೋಲ್ ಕಾನ್ಸೆಪ್ಟ್ ಕಲಿತಿರಲಿ. ಇದು ವೆರಿ ಇಂಪಾರ್ಟೆಂಟ್. ಈ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಇನ್ನೊಂದು ಹೆಸರನ್ನ ಮೋಲ್ ಕಾನ್ಸೆಪ್ಟ್ ಅಂತಲೂ ಅಂತೀವಿ. ಇದಕ್ಕೆ ಈ ಲೆಸನ್ಗೆ ಮೋಲ್ ಕಾನ್ಸೆಪ್ಟ್ ಅಂತಲೂ ಕರಿತೀವಿ. ಹೌದಾ? ಇದು ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದು ಎದಕ್ಕೆ ರಿಲೇಟೆಡ್ ಇದೆ ಅಂದ್ರೆ ನೀವು ಸೆಕೆಂಡ್ ಪಿ ಯು ಸಿದಾಗ ಸೊಲ್ಯೂಷನ್ ಚಾಪ್ಟರ್ ಕಲಿತೀರಿ. ಸೊಲ್ಯೂಷನ್ ಚಾಪ್ಟರ್ ಇದಕ್ಕೆ ಭಾಳ ರಿಲೇಟ್ ಆಗ್ತೈತಿ. ಹೌದಾ? ವೆರಿ ಇಂಪಾರ್ಟೆಂಟ್. ಯಾವ್ದು ಹೇಳ್ರಿ, ಇದು ಮೋಲ್ ಕಾನ್ಸೆಪ್ಟ್ ಆಯ್ತು, ಪರ್ಸೆಂಟೇಜ್ ಕಾಂಪೋಸಿಷನ್ ಆಯ್ತು, ಸ್ಟಿಶೋಮೆಟ್ರಿ ಆ್ಯಂಡ್ ಸ್ಟಿಶೋಮೆಟ್ರಿಕ್ ಕ್ಯಾಲ್ಕುಲೇಷನ್, ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಬರ್ರಿ, ಈ ಫಸ್ಟ್ ಸ್ಟಾರ್ಟಿಂಗ್ ಇದು 1 ಮಂತ್ ಒಳಗೆ ಜೂನ್ ಒಳಗೆ ಇದು ಕಂಪ್ಲೀಟ್ ಆಗಬೇಕು. ಇದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನಿಮ್ಮ ಜೂನ್ ಒಳಗೆ ಕಂಪ್ಲೀಟ್ ಆಗಬೇಕು. ಹಾಗೆ ಆರ್ಗ್ಯಾನಿಕ್ ಇದು ಫಸ್ಟ್ ಚಾಪ್ಟರ್, ಇದು ಫಿಸಿಕಲ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ನಿಮ್ದು. ಇದು ಪಾರ್ಟ್ 1 ಒಳಗೆ ಐತಿ ನಿಮ್ದು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಇದು ಪಾರ್ಟ್ 1 ಒಳಗೆ ಐತಿ. ಪಾರ್ಟ್ 2 ಬುಕ್ ಒಳಗೆ ನಿಮ್ಗೆ ಸ್ಟಾರ್ಟ್ ಆಗೋದೇನು ಹೇಳ್ರಿ, ಆರ್ಗ್ಯಾನಿಕ್ ಸ್ಟಾರ್ಟ್ ಆಗ್ತೈತೆ. ಹೌದಲ್ವಾ? ಆರ್ಗ್ಯಾನಿಕ್ ಚಾಪ್ಟರ್ಸ್ ಅದಾವ. ಆರ್ಗ್ಯಾನಿಕ್ ಒಳಗೆ ಫಸ್ಟ್ GOC ಇದು ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಕಲಿಯಬೇಕು. ಯಾಕಪ್ಪ ಅಂದ್ರೆ ನೀವು ಸಡನ್ನಾಗಿ ನೀವು 10th ಮುಗಿಸಿ ಬಂದಿರ್ತಾರೆ ಅಂದ್ರೆ ನೀವು ಆರ್ಗ್ಯಾನಿಕ್ ಆಯ್ತು, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಕೆಮಿಸ್ಟ್ರಿ ಬಗ್ಗೆ ಅಷ್ಟು ಕಲ್ತಿರಂಗಿಲ್ಲ. ಜನರಲಿ ಅದ್ರೊಳಗೂ ಆರ್ಗ್ಯಾನಿಕ್ ಬಗ್ಗೆ ಭಾಳ ಕಮ್ಮಿ ಕಲ್ತಿರ್ತೀರಿ. ಹೌದಾ? ಅಷ್ಟು ಕಲ್ತಿರಲ್ಲ ನೀವು 10th ಒಳಗೆ. ಹಾಗಾಗಿ ಈ GOC ಫಸ್ಟ್ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಯೋದು ಭಾಳ ಇಂಪಾರ್ಟೆಂಟ್. ಹೌದಾ? ಇದ್ರೊಳಗೆಲ್ಲ ಕಾರ್ಬನ್ ಇಂದು ನೋಡ್ರಿ, ಟೆಟ್ರಾವಲೆನ್ಸ್ ಆಫ್ ಕಾರ್ಬನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಶೇಪ್ಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇವೆಲ್ಲ ಹೊಸದು ನಿಮಗೆ. ಹಾಗಾಗಿ ಈ ಆರ್ಗ್ಯಾನಿಕ್ ನಿಮ್ದು ಇದು ಸ್ಟ್ರಾಂಗ್ ಇತ್ತು ಅಂದ್ರೆ ನಿಮ್ಮ ಸೆಕೆಂಡ್ ಪಿ ಯು ಸಿದೊಳಗೆ ಏನು ರಿಯಾಕ್ಷನ್ ಮೆಕ್ಯಾನಿಸಮ್ ಎಲ್ಲ ಕಲಿತೀರಿ. ಸೆಕೆಂಡ್ ಪಿ ಯು ಸಿದೊಳಗೆ ನೀವೇನು ಕಲಿತಿರಲ್ಲ, ಹ್ಯಾಲೋ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅವೆಲ್ಲ ನಿಮ್ಗೆ ಈಸಿ ಆಗ್ತಾವೆ. ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಅರೇನ್ಸ್ ಎಲ್ಲ ಕಲಿತೀರಿ ನೀವು ಅದ್ರೊಳಗೆ. ಹೌದಲ್ವಾ? ಇಲ್ಲಿ ಕೇಳ್ರಿ,
ಆರ್ಗ್ಯಾನಿಕ್ ಕೆಮಿಸ್ಟ್ರಿದೊಳಗೆ ಜನರಲ್ ಇಂಟ್ರಡಕ್ಷನ್ ಟೆಟ್ರಾವೆಲೆನ್ಸ್ ಆಫ್ ಕಾರ್ಬನ್ ಇನ್ ಟೆಟ್ರಾವೆಲೆನ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಶೇಪ್ಸ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವೆರಿ ಇಂಪಾರ್ಟೆಂಟ್ ಇದು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಶೇಪ್ ಅಂದ್ರೆ VSPR ಥಿಯರಿ ಕಲಿತೀರಿ, ವೆಲೆನ್ಸಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. VSPR ಥಿಯರಿ ಮುಖಾಂತರ ನೀವು ಸ್ಟ್ರಕ್ಚರ್ ಆಫ್ ದಿ ಕಾಂಪೌಂಡ್ಸ್ನ ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಸ್ಟ್ರಕ್ಚರ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೀವೆಲ್ಲ ಲೈಕ್ ಜಾಮಿಟ್ರೀಸ್ ಕಲಿತೀರಿ. ಹೌದಾ, ಇಲ್ಲಿ ಜಾಮಿಟ್ರೀಸ್ ಬರ್ತಾವೆ. VSPR ಥಿಯರಿ ಒಳಗೆ ನೀವು ಜಾಮಿಟ್ರಿ ಶೇಪ್ಸ್ ಎಲ್ಲ ಕಲಿತೀರಿ. ಇದು ಈ ಥಿಯರಿ ಐತಲ್ಲ ವೆರಿ ಇಂಪಾರ್ಟೆಂಟ್. ನಿಮ್ದು ಆರ್ಗ್ಯಾನಿಕ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇದರಿಂದ ಸ್ಟಾರ್ಟ್ ಆಗ್ಬೇಕದು. ಇವೇನು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡ್ತಿಲ್ಲ, ಇದು ಬೇಸಿಕ್. ಇದನ್ನ ಕಲಿತಂದ್ರೆ ನಿಮ್ಮ ಸೆಕೆಂಡ್ PUC ಆರ್ಗ್ಯಾನಿಕ್ ಅಷ್ಟಲ್ಲ. ಅದು ನೆಕ್ಸ್ಟ್ ನೋಡ್ರಿ, ಜೂನ್ ಫಸ್ಟ್ ಮಂತ್ ಒಳಗೆ ನಿಮ್ಮದು ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಸ್ಟಾರ್ಟ್ ಆಗಿ, ಆಮೇಲೆ ಇದೇನೈತಲ್ಲ ಆರ್ಗ್ಯಾನಿಕ್ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗಬೇಕು. ಅರ್ಧ ಜೂನ್ ಒಳಗೆ ಕಂಪ್ಲೀಟ್ ಆತಂದ್ರೆ ಇನ್ ಹಾಫ್ ಎದ್ರಾಗ ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ ಜುಲೈದಾಗ ನಿಮ್ದು ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಆಫ್ ಅಟಮ್, ಇದು ಸ್ಟ್ರಕ್ಚರ್ ಆಫ್ ಅಟಮ್ ಸ್ಟಾರ್ಟ್ ಆಗ್ಬೇಕು ನಿಮ್ಮದು. ಹೌದಾ, ಸ್ಟ್ರಕ್ಚರ್ ಆಫ್ ಅಟಮ್ ವೆರಿ ಇಂಪಾರ್ಟೆಂಟ್. ನೀವೇನು ಟೆಂತ್ ಒಳಗೆ ಏನು ಸೈನ್ಸ್ ಕಲ್ತಿರಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವಲ್ಲಿ ಏನು ಮಾಡ್ತೀರ ಅಂದ್ರೆ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಅಥವಾ ಹೋಲ್ ಸೈನ್ಸ್ ಸೇರಿ ನೀವೇನು ಮಾಡ್ತೀರಪ್ಪ, ನೀವೇನು ಕಲಿತೀರಂದ್ರೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಸೇರಿ ನಿಮ್ಮದು ಒಂದು 16 ಚಾಪ್ಟರ್ ಇರ್ತಾವಂತ ಅನ್ಕೋರಿ. ಬಟ್ ಇಲ್ಲಿ ಏನಾಗ್ತದೆ, ನೀವು ಕಂಪ್ಲೀಟ್ ಕೆಮಿಸ್ಟ್ರಿ ಒಳಗೆ 16 ಚಾಪ್ಟರ್ ಕಲಿಬೇಕು, ಫಿಸಿಕ್ಸ್ ಒಳಗೆ 15 ಚಾಪ್ಟರ್, ಬಯಾಲಜಿದೊಳಗೆ 15 ಚಾಪ್ಟರ್, ಹಿಂಗೆ ಇಂಡಿವಿಜುವಲ್ ಆಗಿ ನೀವು ಇಷ್ಟಿಷ್ಟು ಚಾಪ್ಟರ್ನ ಅಲ್ಲಿ ಕಲಿಬೇಕಾಯ್ತು. ಹಾಗಾಗಿ ಕಂಪ್ಲೀಟ್ ನೀವೇನು 10th ಒಳಗೆ ಕಲ್ತಿರಲ್ಲ, ಇದು ಜಸ್ಟ್ ವೆರಿ ಬೇಸಿಕ್ ಇಟ್ ಈಸ್. ಇಲ್ಲೇನು 11th ಒಳಗೆ ಸ್ಟಾರ್ಟ್ ಆಗ್ತಲ್ಲ, ದಿಸ್ ಇಸ್ ವೆರಿ ಡೆಪ್ತ್ ಆ್ಯಂಡ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ನಿಮ್ದು ಈ ಸ್ಟ್ರಕ್ಚರ್ ಆಫ್ ದ ಕೆಮಿಸ್ಟ್ರಿ, ಇದು ಸ್ಟ್ರಕ್ಚರ್ ಆಫ್ ದ ಅಟಮ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದ್ರೊಳಗೆ ನೀವೇನೇನು ಕಲಿತೀರಂದ್ರೆ ಈ ಸ್ಟ್ರಕ್ಚರ್ ಆಫ್ ಅಟಮ್ ಏನಂತಲ್ಲ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಆ್ಯಂಡ್ ಆಲ್ಸೋ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ GOC ಅಂತ, ಯು ವಿಲ್ ರಿಯಲಿ ಎಂಜಾಯ್ ದಿಸ್ ಚಾಪ್ಟರ್. ಯಾಕಂದ್ರೆ ಕಷ್ಟಿಲ್ಲ, ಅರ್ಥ ಮಾಡ್ಕೊಂಡ್ರೆ ಇದೇನು ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಯೋದು ಕಷ್ಟಿಲ್ಲ. ಇದ್ರ ಶೇಪ್ಸ್ ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಶೇಪ್ಸ್, ಸ್ಟ್ರಕ್ಚರ್ ಬರೋದು, VSPR ಥಿಯರಿನೂ ಬಹಳ ಕಷ್ಟ ಇಲ್ಲ, ಬಹಳ ಈಸಿಯಾಗಿ ನೀವು ಇದನ್ನ ಅರ್ಥ ಮಾಡ್ಕೋಬಹುದು. ವೆಲೆನ್ಸಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್, ಸ್ಟ್ರಕ್ಚರ್ ಆಫ್ ದ ಅಟಮ್ ಒಳಗೆ ನೋಡ್ರಿ, ಡಿಸ್ಕವರಿ ಆಫ್ ಸಬ್ ಅಟಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಎಲೆಕ್ಟ್ರಾನ್, ನ್ಯೂಟ್ರಾನ್. ಈ ಲೆಸನ್ ಒಳಗೆ ಏನು ಕಲಿತೀರಪ್ಪ ಅಂದ್ರೆ ಹೆಂಗೆ ಡಿಸ್ಕವರಿ ಆಯ್ತು, ಯಾರೆಲ್ಲ ಡಿಸ್ಕವರಿ ಮಾಡಿದ್ರು, ಎಲೆಕ್ಟ್ರಾನ್ ಯಾರು ಡಿಸ್ಕವರಿ ಮಾಡಿದ್ರು, ಪ್ರೋಟಾನ್ ಯಾರು ಡಿಸ್ಕವರಿ ಮಾಡ್ರಿ, ಇವನ್ನೆಲ್ಲ ನೀವೇನು ಮಾಡ್ತೀರಿ ಗೊತ್ತಾ, ಕಲ್ತಿರಿ. ಕ್ಯಾಥೋಡ್ ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ನೀವೆಲ್ಲ 10th ಒಳಗೆ ಕಲ್ತಿರ್ಬೇಕು. ಅದು ಬಿಟ್ಟರೆ ಇದನ್ನ ಯಾರು ಇನ್ವೆಂಟ್ ಮಾಡ್ಯಾರಂತ ಸೈಂಟಿಸ್ಟ್ ನೇಮ್ ಗೊತ್ತಿರ್ತದೆ. ಬಟ್ ಇಲ್ಲಿ ಏನಾಗ್ತೈತೆ ಅಂದ್ರೆ ನಾವು ಫಸ್ಟು ಇಲ್ಲಿ ಫೇಲ್ ಆಗಿದ್ದ ಥೇರೀಸು ಕಲಿತೀವಿ, ಯಾವೆಲ್ಲ ಫೇಲ್ ಆಗಿದ್ದ ಥೇರೀಸು ಕಲಿತೀವಿ. ಆ್ಯಂಡ್ ಆಮೇಲೆ ಅವನು ಕಲಿತೀವಿ. ಲಾಸ್ಟಿಗೆ ನಾವು ಯಾವ ಥೇರಿ ಕಲಿತೀವಿ, ರುಥರ್ಫೋರ್ಡ್ ಥೇರಿ ಕಲಿತೀವಿ. ಆಮೇಲೆ ಬೋರ್ಸ್ ಅಟೋಮಿಕ್ ಮಾಡೆಲ್ ಕಲಿತೀವಿ ಇಲ್ಲಿ, ಹೌದಲ್ವಾ. ಅಟೋಮಿಕ್ ಮಾಡೆಲ್ಸ್ ಕಲಿತೀವಿ ನೋಡಿಲ್ಲ, ಅಟೋಮಿಕ್ ಆ್ಯಂಡ್ ಮಾಸ್ ನಂಬರ್, ಇವೆಲ್ಲ ನಿಮ್ಗೆ 10th ಒಳಗೆ ಕಲ್ತಿರಿ ನೀವು. ಅಟೋಮಿಕ್ ಆ್ಯಂಡ್ ಮಾಸ್ ನಂಬರ್, ಐಸೋಬಾರ್ಸ್ ಅಂದ್ರೇನು, ಐಸೋಟೋಪ್ಸ್ ಅಂದ್ರೇನು, JJ ಥಾಮ್ಸನ್ ಮಾಡೆಲ್ ಆ್ಯಂಡ್ ರುಥರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್, ಇದನ್ನೆಲ್ಲ ನೀವು 10th ಒಳಗೆ ಕಲ್ತಿರಿ. ಅದನ್ನ ನೀವು ಮತ್ತೆ ಇಲ್ಲಿ PUC ಸ್ವಲ್ಪ ಡೀಪ್ ಆಗಿ ಹೋಗ್ತೀವಿ ಅಷ್ಟ. ಅರ್ಥ ಆಯ್ತಾ? ಐಸೋಬಾರ್ಸ್ ಅಂದ್ರೇನು, ಐಸೋಟೋಪ್ಸ್ ಅಂದ್ರೇನು, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಐಸೋಟೋಪ್ಸ್ ಒಳಗೆ ಏನು ಚೇಂಜ್ ಇರ್ತೈತಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ವೇರಿ ಆಗ್ತೈತಿ. ಐಸೋಟೋಪ್ಸ್ ಒಳಗೆ ಏನಾಗ್ತೈತೆ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ವೇರಿ ಆಗ್ತಾವೆ. ಹೌದಾ. ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಅವ್ರಿ, ಅಟಮಿಂದ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಪ್ರೋಟಾನ್ಸ್. ಹೌದಾ, ಇವನು ಕರಿತೀವಿ. ಲಾಸ್ಟಿಗೆ ನಮ್ಗೆ ಯಾವ ಥೇರಿ ಕಲಿತೀವಿ ಅಂದ್ರೆ ಬೋರ್ಸ್ ಮಾಡೆಲ್ ಆಫ್ ದ ಅಟಮ್. ರುಥರ್ಫೋರ್ಡ್ ಥೇರಿ ಆದಮೇಲೆ ನಮ್ಗೆ ಯಾವ್ದು ಬರುತ್ತೆ ಹೇಳ್ರಿ, ಬೋರ್ಸ್ ಮಾಡೆಲ್ ಆಫ್ ಅಟಮ್. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸ್ಟ್ರಕ್ಚರ್ ಆಫ್ ಅಟಮ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೂ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಎಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದಪ್ಪ ಅಂದ್ರೆ ಮೋಲ್ ಕಾನ್ಸೆಪ್ಟ್ ಕಷ್ಟ ಆಗ್ಬೋದು, ಬಟ್ ನೀವು ಇದನ್ನು ಕಲಿಯಬೇಕು. ಹೌದಾ, ಇದ್ರ ಮೇಲೆ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು, ಸಾಕಷ್ಟು ರಿವಿಷನ್ ಮಾಡಬೇಕು. ಹಂಗಿದ್ರಪ್ಪ ಅಂದ್ರೆ ಮೋಲ್ ಕಾನ್ಸೆಪ್ಟ್ ಇಸ್ ವೆರಿ ಬೇಸಿಕ್. ನಿಮ್ದು ಸೆಕೆಂಡ್ PUC ಅಷ್ಟು ಗ್ರಿಪ್ ಸಿಗ್ತೈತಿ ನಿಮ್ಗೆ. ಈ ಮೋಲ್ ಕಾನ್ಸೆಪ್ಟ್ ಹೆಂಗೆ ಕಲಿತಿರಲ್ಲ, ಸೆಕೆಂಡ್ PUC ಫಿಸಿಕಲ್ ಕೆಮಿಸ್ಟ್ರಿ ನಿಮ್ಗೆ ಭಾಳ ಗ್ರಿಪ್ ಸಿಗ್ತೈತಿ. ಇದು ಕಲಿಯೋದೇನು ಕಷ್ಟ ಇಲ್ಲ, ಆದ್ರೆ ಏನು ಗೊತ್ತಾ, ಜಲ್ದಿ ಮರಿತು ಹೋಗ್ತೈತೆ ಅಷ್ಟ. ಈ ಮೋಲ್ ಕಾನ್ಸೆಪ್ಟ್ ಈ ಕೆಮಿಸ್ಟ್ರಿ ಕಲಿಯೋದು ಏನು ಕಷ್ಟ ಅಲ್ಲ, ಬಟ್ ಜಲ್ದಿ ಮರೆತು ಹೋಗ್ತೈತಿ. ಹಾಗಾಗಿ ರಿಪೀಟೆಡ್ ರಿವಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಏನೇನು ಕಲಿತೀವಿ ಅಂತಂದು. ನೋಡ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಒಳಗೆ ಏನೆಲ್ಲ ಕಲಿತೀವಿ ನೋಡ್ರಿ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅನ್ನ, ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್, ಮೆಥಡ್ಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಈ ಕ್ವಾಲಿಟೇಟಿವ್ ಆಮೇಲೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ನೀವು ಪ್ರಾಕ್ಟಿಕಲ್ಸ್ನಾಗೂ ಮಾಡ್ತೀರಿ. ಹೌದಾ, ಮೇ ಬಿ ಇಲ್ಲೇನು ಕ್ವಾಲಿಟೇಟಿವ್ ಆ್ಯಂಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮಾಡಾಗಲಿ ಯೂಶ್ವಲಿ ನೀವು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಸಾಲ್ಟ್ ಅನಾಲಿಸಿಸ್ ಮಾಡ್ತೀರಿ. ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಅನಾಲಿಸಿಸ್ ನೀವು ಇನ್ಆರ್ಗ್ಯಾನಿಕ್ ಒಳಗೆ ಸಾಲ್ಟ್ ಅನಾಲಿಸಿಸ್ ಪ್ರಾಕ್ಟಿಕಲ್ ಒಳಗೆ ಮಾಡ್ತಿರಲ್ಲ ಅದು. ಬಟ್ ನೀವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನು ಮಾಡಲ್ಲ, ಅಲ್ಲಿ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನು ಮಾಡ್ತೀರಾ. ಹೌದಾ, ಇದೆಲ್ಲ ಆಯಿತು. ಕ್ಲಾಸಿಫಿಕೇಶನ್ ಆಫ್ ವೆರಿ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಗೊತ್ತಾ, ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಲ್ಲೇನು ಜನರಲ್ ವೇಟ್ ತಡ್ರಿ,
ಜಿಯೋಸ್ ಏನಂದ್ರೆ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದ್ರೊಳಗೆ ಏನು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟನಪ್ಪ ಅಂದ್ರೆ ಅದ್ರದ್ದು ನಿಮ್ದು ನೇಮ್ ಬರಕ್ಕೆ ಬರಬೇಕು, ಅಥವಾ ನೇಮ್ ಕೊಟ್ಟನ ಅಂದ್ರೆ ಅದ್ರದ್ದು ಸ್ಟ್ರಕ್ಚರ್ ಬರಕ್ಕೆ ಬರ್ಬೇಕು. ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಬಹಳಷ್ಟು ಬರ್ತಾವೆ. ಈಗಂತ ನಿಮ್ಮ ಸೆಕೆಂಡ್ ಪಿ ಯು ಸಿದೊಳಗೂ ಕೇಳ್ಬೋದು, ಆಮೇಲೆ ನಿಮ್ಮ ನೀಟ್ ಸಿ ಇ ಟಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಸ್ಟ್ರಕ್ಚರ್ ಕೊಟ್ಟು ಅದ್ರ ನೇಮ್ ಬರಿ ಅಂತ ಕೇಳ್ಬೋದು, ಇಲ್ಲ ನೇಮ್ ಕೊಟ್ಟು ಅದ್ರ ಸ್ಟ್ರಕ್ಚರ್ ಬರಿ ಅಂತ ಕೇಳ್ಬೋದು. ಹಾಗಾಗಿ ಇದು ನೋಮ್ಯಾನಿಕ್ಲೇಚರ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ IUPAC ನೋಮ್ಯಾನಿಕ್ಲೇಚರ್ ಕಲಿಯೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ಇದ್ರ ಮೇಲೆ ವಿಡಿಯೋಸ್ ಸೀರೀಸ್ ಬೇಕಪ್ಪ ಅಂದ್ರೆ ಐ ಕ್ಯಾನ್ ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಈ ಸೀರೀಸ್ನ IUPAC ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ನೋಮ್ಯಾನಿಕ್ಲೇಚರ್ ಹಿಂಗಲ್ಲ, ವಾಟ್ ಆರ್ ದ ರೂಲ್ಸ್, ಇದಕ್ಕೆಲ್ಲ ರೂಲ್ಸ್ ಅದಾವ. ಇದು ರೂಲ್ಸ್ ಗೊತ್ತಾಯ್ತಪ್ಪ ಅಂದ್ರೆ ಬಹಳಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಒಂದು ಎಕ್ಸಾಂಪಲ್ಗಿಂತ ಇನ್ನೊಂದು ಎಕ್ಸಾಂಪಲ್ಸ್ ತೊಗೊಂಡು ಮಾಡಿದಂದ್ರೆ ನಿಮ್ಗೆ ಎಲ್ಲ ರೂಲ್ಸ್ ಕ್ಲಿಯರ್ ಹಾಕೊಂತ ಹೋಗ್ತಾವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬೇಕು. ಇದು ಬರೀ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗಂತ ಅಲ್ಲ, ನಿಮ್ದು ಹೈಯರ್ ಸ್ಟಡೀಸ್ಗೆ ನಾನು ಹೇಳಿದ್ನಲ್ಲ, ನಿಮ್ಮ ಹೈಯರ್ ಸ್ಟಡೀಸ್ಗೂ ಬೇಕಿದು. ಹೈಯರ್ ಸ್ಟಡೀಸ್ ಒಳಗೂ ನಿಮ್ಗೆ IUPAC ನೋಮ್ಯಾನಿಕ್ಲೇಚರ್, ದಟ್ ಈಸ್ ನೋಮ್ಯಾನಿಕ್ಲೇಚರ್ ಆಫ್ ದ ಕಾಂಪೌಂಡ್ಸ್ ಕೇಳ್ತಾರ ನೀವು ಇಫ್ ಯು ಆರ್ ಡೂಯಿಂಗ್ ಹೈಯರ್ ಸ್ಟಡೀಸ್. ಅಥವಾ ಮೋಲ್ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಈ ಮೋಲ್ ಕಾನ್ಸೆಪ್ಟು ಆಯಿತು. ಇದೇನು ನೀವು ಇಲ್ಲೇನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಲಿತಾರಲ್ಲ, ದಿಸ್ ಇಸ್ ಅ ಬೇಸಿಕ್ ಫಾರ್ ಯುವರ್ ಹೈಯರ್ ಸ್ಟಡೀಸ್. ಇಲ್ಲೇ ಕಲಿತು ಇಲ್ಲೇ ಮರೆಯುವಂಥ ಸಿಲೆಬಸ್ ಅಲ್ಲಿದು. ನಿಮ್ಗೆ ಹೈಯರ್ ಸ್ಟಡೀಸ್ ನೀವೇನು ಮಾಡ್ತೀರ ಅಲ್ಲಿ ನಿಮ್ಮದು ಇವೆಲ್ಲ ಕಾನ್ಸೆಪ್ಟ್ ಭಾಳ ಯೂಸ್ಫುಲ್ ಆಕೈತಿ. ಹೌದಾ, ಹೈಯರ್ ಸ್ಟಡೀಸ್ಗೆ ಆಯ್ತು. IUPAC ನೋಮೆನ್ಕ್ಲೇಚರ್ ನೀವು ಇವನ್ ನೀವು ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೂ ಇವೆಲ್ಲ IUPAC ನೋಮೆನ್ಕ್ಲೇಚರ್ ಆಯ್ತು, ಮೋಲ್ ಕಾನ್ಸೆಪ್ಟ್ ಆಯ್ತು, ಇವನ್ನೆಲ್ಲ ಕಲಿತಾರೆ. ಇಲ್ಲಿ ಬೇಸಿಕ್ ಸ್ಟ್ರಾಂಗ್ ಇತ್ತಂದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಗುಡ್ ಮಾರ್ಕ್ಸ್. ಓಕೆ, ಅರ್ಥ ಆಯ್ತಲ್ವಾ? ನೋಡ್ರಿ, ನೋಮ್ಯಾನಿಕ್ಲೇಚರ್ ಆಫ್ ಇಲ್ಲಿ ನೋಡ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಒಳಗೆ ನೋಮ್ಯಾನಿಕ್ಲೇಚರ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆಲ್ಕಿನ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನ್ ದ ಫಂಕ್ಷನಲ್ ಗ್ರೂಪ್, ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಕಾಂಪೌಂಡ್ಸ್. ಹಾಗಿದ್ರೆ ಯಾರಿಗೆಲ್ಲ ಬೇಕಲ್ಲ IUPAC ನೋಮ್ಯಾನಿಕ್ಲೇಚರ್ ಮೇಲೆ ಯಾರಿಗೆಲ್ಲ ವಿಡಿಯೋಸ್ ಬೇಕು, ಯಾರು ಸ್ಟಾರ್ಟ್ ಮಾಡಬೇಕಂತಿರಲ್ವಾ, ಯಾರಿಗೆ ಬೇಕಂತಿರಲ್ಲ, ಯು ಕ್ಯಾನ್ ಟೆಲ್ ಮಿ ಇನ್ ದ ಕಮೆಂಟ್ ಬಾಕ್ಸ್. ನಾನು ಏನು ಮಾಡ್ತೀನಿ ಅಂದ್ರೆ ಡೈಲಿ IUPAC ನೋಮ್ಯಾನಿಕ್ಲೇಚರ್ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ಹೌದಾ? ಓಕೆ, ಈಸಿಯಾಗಿ ರೂಲ್ ವೈಸ್ ರೂಲ್ ಒಮ್ಮೆ ಎಲ್ಲ ಒಂದೇ ಸತೆ ಕಲಿಯೋದು ಬೇಡ. ರೂಲ್ ವೈಸ್ ರೂಲು ಒಂದೊಂದು ಕ್ಲಾಸ್ನಾಗ ಕಲ್ಕೊಂತ ಇದ್ರ ಮೇಲೆ ಸಾಕಷ್ಟು ಎಕ್ಸಾಂಪಲ್ಸ್ ಸಾಲ್ವ್ ಮಾಡಣ್ರಿ. ಹಾಗಾದ್ರೆ ಹಂಗೆ ಮಾಡಿದಂದ್ರೆ ನಿಮ್ದು ಕ್ಲಿಯರ್ IUPAC ನೋಮೆನ್ಕ್ಲೇಚರ್ ಸೆಕೆಂಡ್ ಪಿ ಯು ಸಿಗೂ ಬರ್ತೈತಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಫಂಕ್ಷನಲ್ ಗ್ರೂಪ್ ಕೊಟ್ಟಾಗ ಹೆಂಗೆ ನೇಮಿಂಗ್ ಮಾಡಬೇಕು, ಆಲ್ಕಿನ್ಸ್ ಇದ್ದಾಗ ಹೆಂಗೆ, ಡಬಲ್ ಬಾಂಡ್ ಇದ್ದಾಗ ಹೆಂಗೆ ಮಾಡಬೇಕು, ಟ್ರಿಪಲ್ ಬಾಂಡ್ ಇದ್ದಾಗ ಹೆಂಗೆ ಮಾಡಬೇಕು, ಅಥವಾ ಯಾವರ ಬೆನ್ಸಿನ್ ಕಾಂಪೌಂಡ್ಸ್ ಕೊಟ್ಟಿದ್ರೆ, ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ಕಾಂಪೌಂಡ್ಸ್ ಕೊಟ್ಟಿದ್ರೆ ಹೆಂಗೆ ನೇಮಿಂಗ್ ಮಾಡಬೇಕು, ಪ್ರಿಯಾರಿಟಿ ಯಾವ್ದು ಕೊಡಬೇಕು, ಆಲ್ಕಿನ್ಸಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾ, ಅಥವಾ ಆಲ್ಕಿನ್ಸ್ ಪ್ರಿಯಾರಿಟಿ ಕೊಡಬೇಕಾ, ಅಥವಾ ಯಾವ ಫಂಕ್ಷನಲ್ ಗ್ರೂಪಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕಾ, ಅದನ್ನೆಲ್ಲನೂ ನಾವೇನು ಮಾಡ್ತೀವಿ ಅಂದ್ರೆ IUPAC ನೋಮೆನ್ಕ್ಲೇಚರ್ ರೂಲ್ಸ್ ಏನದಲ್ಲ ಅದ್ರೊಳಗೆ ತಿಳ್ಕೊಂತೀವಿ. IUPAC ನೋಮೆನ್ಕ್ಲೇಚರ್ ಹೇಳಿದ್ನಲ್ಲ, ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು, ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಓನ್ಲಿ ಸ್ಟ್ರಕ್ಚರ್ ಆಫ್ ದ ಆಟಮ್ನ ಭಾಳ ಇಂಟ್ರೆಸ್ಟ್ ಐತಿ, ಫುಲ್ ಇಂಟ್ರೆಸ್ಟ್ ಅಂತ ಕಲಿಬೋದು ನೀವು. ಯಾಕಂದ್ರೆ ಒಂದು ತೆರಿ ಇನ್ನೊಂದು ತೆರಿಗೆ ಲಿಂಕ್ ಹಾಕೊಂತಾನೆ ಹೋಗ್ಯಾವ. ನೀವು ಲಾಸ್ಟಿಗೆ ಕಲಿಯೋದು ಹೇಳ್ರಿ ಯಾವುದಂದ್ರೆ ಬೋರ್ ಮಾಡೆಲ್ ಆಫ್ ದ ಆಟಮ್ ಕಲಿತೀರಿ. ಹೌದಲ್ವಾ? ನೆಕ್ಸ್ಟ್ ಇನ್ ದ ಮಂತ್ ಆಫ್ ದ ಆಗಸ್ಟ್ ಇನ್ನೇನು ಅರ್ಧ ಏನು ಇರ್ತೈತಲ್ಲ ಅದನ್ನ ಸ್ಟ್ರಕ್ಚರ್ ಆಫ್ ಆಟಮ್ ನೀವು ಇನ್ ದ ಮಂತ್ ಆಫ್ ದ ಆಗಸ್ಟ್ ಒಳಗೆ ಕಂಪ್ಲೀಟ್ ಮಾಡ್ತೀರಿ. ಆ್ಯಂಡ್ ಇಲ್ಲಿ ನೋಡ್ರಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ನೀವು ಇದನ್ನ 10th ಒಳಗೆ ಕಲ್ತಿರ್ಬೋದು. ಪಿರಿಯಾಡಿಸಿಟಿ ಅಬೌಟ್ ದ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಕಲ್ತಿರ್ತೀರಲ್ವಾ 10th ಒಳಗೆ. ಅಬೌಟ್ ಅ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಏನೆಲ್ಲ ಕಲ್ತಿರ್ಬೋದು ನೀವು, ಥೇರೀಸ್ ಬರ್ಬೋದು. ಹೌದಾ? ಆಕ್ಟವೈಸ್ ಥೇರೀಸ್ ಆ್ಯಂಡ್ ಮತ್ತೆ ಯಾವ್ಯಾವ ಥೇರೀಸ್ ಕಲ್ತಿರಲ್ಲ, ಒಂದಿಷ್ಟು ಥೇರೀಸ್ ಬರ್ತಾವೆ. ಪಿರಿಯಾಡಿಸಿಟಿ ಅಂತನ ನಿಮ್ಗೆ ಲೆಸನ್ ಇರ್ಬೋದು ಅನ್ಕೋತೀನಿ, ಪಿರಿಯಾಡಿಸಿಟಿ ಅಂತಂದು. ನೀವು ಅಫ್ಕೋರ್ಸ್ ನೀವು 10th ಒಳಗೆ 9th ಒಳಗೆ ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇದ್ದೇ ಇರ್ತೈತಿ. ಇದು ಅಂತೂ ಏನು ಗೊತ್ತಾ, ಇದು ಮೆಮರಿ ಬೇಸ್ಡ್. ನೀವು ಟ್ರೆಂಡ್ಸಿಂದ ಪಿರಿಯಾಡಿಕ್ ಟೇಬಲ್ ನೀವು ನೆನ್ಪಿಟ್ಕೋಬೇಕು. ಹೌದಾ? ಈ ಲೆಸನ್ ಏನು ಗೊತ್ತಾ, ಸ್ವಲ್ಪ ಮೆಮರಿ ಬೇಸ್ಡ್ ಐತಿ. ಯಾವುದು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಏನು ಕಲಿತಿರಲ್ಲ, ಪಿರಿಯಾಡಿಸಿಟಿ ಇದು ಸ್ವಲ್ಪ ಮೆಮರಿ ಬೇಸ್ಡ್ ಐತಿ. ಏನಪ್ಪ ಅಂದ್ರೆ ಇದ್ರೊಳಗೆ ಏನು ಬಹಳ ಇಂಪಾರ್ಟೆಂಟ್ ಅಂದ್ರೆ ಏನು ನೆನ್ಪಿಟ್ಕೊಂಬಂದ್ರೆ ಟ್ರೆಂಡ್ಸಿಂದ ಪಿರಿಯಾಡಿಕ್ ಟ್ರೆಂಡ್ಸ್ನ ನೆನ್ಪಿಟ್ಕೋಬೇಕು ನೀವು. ಅಲಾಂಗ್ ದ ಗ್ರೂಪ್ ಇದು ಸೈಜ್ ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್ ಆಗ್ತದೆ, ಅವೆಲ್ಲ ಟ್ರೆಂಡ್ಸ್ನ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಹೇಳ ನೋಡು, ವೈ ಡು ವಿ ನೀಡ್ ಟು ಕ್ಲಾಸಿಫೈ ದ ಎಲಿಮೆಂಟ್ಸ್. ಹಾಗಿದ್ರೆ ನಮ್ಮ ರ್ಯಾಂಡಮ್ ಆಗಿ ಎಲಿಮೆಂಟ್ಸ್ನ ನಾವು ನೆನ್ಪಿಟ್ಕೋಬೋತಿತ್ತಲ್ಲ, ಯಾಕೆ ಕ್ಲಾಸಿಫೈ ಮಾಡಬೇಕಿತ್ತು ಅದನ್ನು? ಯಾಕೆ ಅಕಾರ್ಡಿಂಗ್ ಟು ದ ಅಟೋಮಿಕ್ ವೇಟ್, ಮಾಸ್ ನಂಬರ್, ಅಕಾರ್ಡಿಂಗ್ ಟು ದ ಅಟೋಮಿಕ್ ನಂಬರ್ ವೈಸ್ ಅದನ್ನು ಏನು ಮಾಡ್ಯಾರ ಹೇಳ್ರಿ, ಅಟೋಮಿಕ್ ನಂಬರ್ ಕನ್ಸಿಡರ್ ಮಾಡಿ ಏನು ಮಾಡ್ಯಾರ ಅಂದ್ರೆ ಅದನ್ನು ಕ್ಲಾಸಿಫೈ ಮಾಡ್ಯಾರ. ಎದಕ್ಕೆ ನೆಸೆಸಿಟಿ ಇತ್ತು ಅದನ್ನು ಕ್ಲಾಸಿಫೈ ಮಾಡೋದು? ಹೌದಾ?
ಪಿರಿಯೋಡಿಕ್ ಕ್ಲಾಸಿಫಿಕೇಶನ್, ಮತ್ತೇನು ಕಲಿತೀವಿ ಜೆನೆಸಿಸ್ ಆಫ್ ಅ ಪಿರಿಯೋಡಿಕ್ ಕ್ಲಾಸಿಫಿಕೇಶನ್. ಬಹಳಷ್ಟು ಜನ ಬಂದು ಈ ಪಿರಿಯೋಡಿಕ್ ಟೇಬಲ್ನ ಏನು ಹೇಳ್ರಿ ಕನ್ಸ್ಟ್ರಕ್ಟ್ ಮಾಡಿದ್ರು, ಪಿರಿಯೋಡಿಕ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಎಲ್ಲರೂ ಬಂದು ಒಂದೊಂದು ಥೆರೀಸು ಹೇಳಿದ್ರು. ಹೌದಾ, ಆಕ್ಟೋವೈಸ್ ಥೆರಿ ಕಲ್ತಿರಿಯಾ? ಮರ್ತ್ಬಿಟ್ಟಿನಿ ನಾನು. 3 ಥೆರೀಸ್ ಅದಾವು. ಅದಾದ್ಮೇಲೆ ಮತ್ತೇನು ಕಲಿತೀರಿ ಅಂದ್ರೆ ಮಾಡರ್ನ್ ಪಿರಿಯೋಡಿಕ್ ಲಾ ಕಲಿತೀರಿ. ಮಾಡರ್ನ್ ಪಿರಿಯೋಡಿಕ್ ಲಾ, ಪ್ರೆಸೆಂಟ್ ಅಂಡ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ಅ ಪಿರಿಯೋಡಿಕ್ ಟೇಬಲ್ ಬಗ್ಗೆನೂ ಕಲಿತೀರಿ. ಇಲ್ಲೇನು ನೆನ್ಪಿಡ್ಕೋಬೇಕಪ್ಪ ಅಂದ್ರೆ ನೀವು ಯೂಶ್ವಲಿ ಈ ಲೆಸನ್ ಒಳಗೆ ಇಂಪಾರ್ಟೆಂಟ್ ಏನಂದ್ರೆ ಯು ಶುಡ್ ರಿಮೆಂಬರ್ ದ ಟ್ರೆಂಡ್ಸ್ ಇನ್ ದ ಪಿರಿಯೋಡಿಕ್ ಟೇಬಲ್ ಅಲಾಂಗ್ ದ ಗ್ರೂಪ್ ಕಾಲಮ್ ವೈಸ್. ಅವೆಲ್ಲ ಟ್ರೆಂಡ್ಸ್ನ ನೀವು ನೆನ್ಪಿಡ್ಕೋಬೇಕು. ಅದು ಬಿಟ್ನಪ್ಪ ಅಂದ್ರೆ ನೊಮೆನಿಕ್ಲೇಚರ್ ಆಫ್ ದ ಎಲಿಮೆಂಟ್ಸ್ ವಿತ್ ದ ಅಟೋಮಿಕ್ ನಂಬರ್ ಗ್ರೇಟರ್ ದೆನ್ 100. ಅದನ್ನು ಕಲಿತೀರಿ. ಎಲಿಮೆಂಟ್ಸ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯೋಡಿಕ್ ಟೇಬಲ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು electronic configuration of the elements and the periodic table, electronic configuration and types of the elements, SPDF blocks ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕಲಿಯೋದಿಲ್ಲ. ಇದ್ರ ಡೀಟೇಲ್ ಅಂದ್ರೆ ಡಿ ಆ್ಯಂಡ್ ಎಫ್ ಬ್ಲಾಕ್ನಾಗಂತೂ ನೀವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತೂ ಕಲಿತೀರಿ. ಆಮೇಲೆ ಪಿ ಬ್ಲಾಕ್ ಎಲಿಮೆಂಟ್ಸ್ ನಿಮ್ಗೆ ಸಿಲೆಬಸ್ಗೆ ಇಲ್ಲ, ಅದು ಇತ್ತು, ಈ ಸಿಲೆಬಸ್ಸಿಂದ ತೆಗ್ದಾರ ಅದನ್ನು. ಇಲ್ಲೊಂದು ಬಂದು ನೋಡ್ರಿ, ಇಷ್ಟಂತ ಆತ. ಇದು ಏನು ಬಹಳ ಕಷ್ಟ ಅಂತಲ್ಲ, ಇದು ಸ್ವಲ್ಪ ನಾ ಹೇಳಿದ್ನಲ್ಲ ಮೆಮರಿ ಬೇಸ್ಡ್. ನೀವು ಆಗಾಗ ರಿವಿಷನ್, ಎಲ್ಲ ಚಾಪ್ಟರ್ಸ್ ರಿವಿಷನ್ ಮಾಡೋಣ ಬೇಕು. ಒಂದಿಷ್ಟು ಏನಂತಂದ್ರೆ ನೀವು ಕಾನ್ಸೆಪ್ಟ್ ತಿಳ್ಕೊಬೇಕಾಗ್ತೈತಿ, ಒಂದಿಷ್ಟು ಏನಾಗ್ತೈತೆ ಅಂದ್ರೆ ನೀವು ಮೆಮರೈಸ್ ಮಾಡ್ಬೇಕು. ಅದು ಎಸ್ಪೆಷಲಿ ಏನಂದ್ರೆ ಈ ಪಿರಿಯೋಡಿಕ್ ಟ್ರೆಂಡ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಹೌದಾ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್. ನಿಮ್ಮ ಫಸ್ಟ್ PUC ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಅದಾವೆ. ಕೆಮಿಕಲ್ ಬಾಂಡಿಂಗ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಇದ್ರೊಳಗೆ ನೀವು ಅಯೋನಿಕ್ ಕಾಂಪೌಂಡ್ ಬಗ್ಗೆ ಕರಿತೀರಿ, ಅಯೋನಿಕ್ ಬಾಂಡ್ ಬಗ್ಗೆ ಕರಿತೀವಿ. ಅಯೋನಿಕ್ ಬಾಂಡ್ ಅಂದ್ರೆ ಒಂದು, ಎಲೆಕ್ಟ್ರೋವಲೆಂಟ್ ಬಾಂಡ್ ಅಂದ್ರೆ ಒಂದು. ಹೆಂಗೆ ಫಾರ್ಮ್ ಆಗ್ತೈತಿ, ಎಕ್ಸಾಂಪಲ್ಸ್ ನೀವು. ಆಮೇಲೆ ಕೋಲೆಂಟ್ ಬಾಂಡ್ ಬಗ್ಗೆ ಕಲಿತೀರಿ. ಹೌದಾ, ಕೋಲೆಂಟ್ ಬಾಂಡ್ ಬಗ್ಗೆ ಕಲಿತೀರಿ. ಅಯೋನಿಕ್ ಬಾಂಡ್ ಹೆಂಗೆ ಫಾರ್ಮ್ ಆಗ್ತೈತೆ, ಇಟ್ ಇಸ್ ಫಾರ್ಮ್ ಬೈ ದ ವಾಟ್ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ದ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಅಟಮ್ ಟು ದ ಅನದರ್ ಅಟಮ್. ಕೋಲೆಂಟ್ ಒಳಗೆ ಏನಾಗ್ತೈತೆ ಅಂದ್ರೆ ಮ್ಯೂಚುವಲ್ ಶೇರಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಇರ್ತಾವ. ಹೌದಲ್ವಾ. ಅಯೋನಿಕ್ ಬಾಂಡಿಗೆ ಎಕ್ಸಾಂಪಲ್ ಹೇಳ್ರಿ NaCl. ಯಾಕಪ್ಪ ಅಂದ್ರೆ ಏನಾಗ್ತೈತಿ, ಇದು ಸೋಡಿಯಂ ಏನು ಮಾಡ್ತೈತೆ ಅಂದ್ರೆ ಎಲೆಕ್ಟ್ರಾನ್ಸ್ ಕೊಡ್ತೈತಿ ಕ್ಲೋರಿನ್ಗೆ. ಹೌದಾ. ದೇರ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು. ವೈ? ಬಿಕಾಸ್ ಇವು ಚಾರ್ಜ್ ಪಾರ್ಟಿಕಲ್ಸ್. ಹಾಗಾಗಿ ಆಮೇಲೆ ಕೋಲೆಂಟ್ ಬಾಂಡ್ ಎದ್ರಾಗಿರ್ತೈತಿ ಯೂಶ್ವಲಿ ಮಾಲಿಕ್ಯೂಲ್ಸ್ ಒಳಗೆ O2 N2 ಇದ್ರೊಳಗೆಲ್ಲ ಏನು ಗೊತ್ತಾ, ಮ್ಯೂಚುವಲ್ ಶೇರಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಆಗ್ತಾವದಾ. ಇಲ್ಲಿ ಎಲೆಕ್ಟ್ರಾನ್ಸ್ ಏನಿರ್ತೈತೆ ಅಂದ್ರೆ ಮ್ಯೂಚುವಲ್ ಶೇರಿಂಗ್ ಇರ್ತೈತಿ. ಆಲ್ಮೋಸ್ಟ್ ಇವು ಮಾಲಿಕ್ಯೂಲ್ಸ್ ಎಲ್ಲ ಕೋಲೆಂಟ್ ಬಾಂಡ್ ಇರ್ತೈತಿ. ಹೌದಾ. ಈ ಲೆಸನ್ ಒಳಗೆ ಅದನ್ನು ಕಲಿತೀರಿ. ಭಾಳ ಇಂಟ್ರೆಸ್ಟಿಂಗ್, ಆಮೇಲೆ ಈಸಿ ಕೂಡ, ಜಲ್ದಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಬಾಂಡ್ ಪ್ಯಾರಾಮೀಟರ್ಸ್ ಬಗ್ಗೆ ಕಲಿತೀರಿ. ಅಯೋನಿಕ್, ಕೋಲೆಂಟ್ ಆಯಿತು. ಆಮೇಲೆ ಲೂಯಿಸ್ ಅಪ್ರೋಚ್ ಆಫ್ ದ ಕೆಮಿಕಲ್ ಬಾಂಡಿಂಗ್. ಲೂಯಿಸ್ ಸ್ಟ್ರಕ್ಚರ್ ಇದ ಲೆಸನ್ ಒಳಗೆ ಕಲಿತು ನೀವು, ಲೂಯಿಸ್ ಸ್ಟ್ರಕ್ಚರ್. ಆಮೇಲೆ ಇಲ್ಲಿ ಬಂತು ನೋಡ್ರಿ VSPR ಥಿಯರಿ, ವೆಲೆನ್ಸಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಕಲಿತೀರಿ ಈ ಕೆಮಿಕಲ್ ಬಾಂಡಿಂಗ್ ಲೆಸನ್ ಒಳಗನ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. VSPR ಥಿಯರಿ ಭಾಳ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ದಿಸ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ನಿಮ್ಮ ಹೈಯರ್ ಸ್ಟಡೀಸ್ ಹೋಗಿದ್ದು ಬರ್ತೈತಿ. ವೆಲೆನ್ಸಿ ಬಾಂಡ್ ಥಿಯರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಮತ್ತು ಸೆಕೆಂಡ್ PUC ದಾಗ ಕಲಿತೀರಿ. ಹೈಬ್ರಿಡೈಸೇಷನ್ ಆಯಿತು, ಹೈಬ್ರಿಡೈಸೇಷನ್ ಬರೋದು ನೀವು ಕಲ್ಕೋಬೇಕು. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಕಲ್ಕೋಬೇಕು. ಬಾಂಡಿಂಗ್ ಇನ್ ಹೋಮೋಮಾಲಿಕ್ಯುಲರ್ ಅಂಡ್ ಡೈಅಟೋಮಿಕ್ ಮಾಲಿಕ್ಯೂಲ್ಸ್. ಬಾಂಡಿಂಗ್ ಇನ್ ಸಮ್ ಹೋಮೋನ್ಯೂಕ್ಲಿಯರ್ ಅಂಡ್ ಡೈಅಟೋಮಿಕ್ ಮಾಲಿಕ್ಯೂಲ್ಸ್. ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ಕರಿತೀರಿ. ಇವೆಲ್ಲ ಏನು ಗೊತ್ತಾ ನಿಮಗೆಲ್ಲ, ಇವೆಲ್ಲ ಹೊಸ ಟಾಪಿಕ್, ಯಾವುದು ಕಷ್ಟ ಇಲ್ಲ. ಹೌದಾ. ಇವೆಲ್ಲ ಹೊಸ ಟಾಪಿಕ್, ಬಟ್ ಯಾವುದು ಕಷ್ಟ ಅಲ್ಲ, ಎಲ್ಲವೂ ಈಸಿ ಅದಾವ. ನೆಕ್ಸ್ಟ್ ಬರೋ ಹೈಡ್ರೋಕಾರ್ಬನ್ಸ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಇವೆಲ್ಲ ನಿಮ್ಗೆ ಏನು ಗೊತ್ತಾ, ಸೆಕೆಂಡ್ PUC ಇವೆಲ್ಲ ಫಸ್ಟ್ PUCದು ಹೊಸ ಚಾಪ್ಟರ್. ನೀವು ಇವನ್ನ ಜಸ್ಟ್ ನೀವು ನೇಮ್ ಕಲ್ತಿರ್ತೀರ ಅಷ್ಟೇ. ಇದ್ರ ಡೆಪ್ತ್ ನೀವು ಫಸ್ಟ್ PUCದಾಗ ಹೋಗೋದು ನೋಡ್ರಿ. ಆಲ್ಕಿನ್ಸ್ ಬಗ್ಗೆ ಕರಿತೀವಿ. ಹೈಡ್ರೋಕಾರ್ಬನ್ಸ್ ಒಳಗೆ ಆಲ್ಕಿನ್ಸ್, ಆಲ್ಕೈನ್ಸ್ ಇದ್ರ ಜನರಲ್ ಫಾರ್ಮುಲಾ ಕಲಿತೀರಿ. ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನಂತ ಕಲಿತೀರಿ. ಆಮೇಲೆ ಇದ್ರೊಳಗೆ ಮಾಸ್ ಎಷ್ಟು ಬರ್ತದೆ ಅಂತ ಹೇಳಿ ನೋಡ್ರಿ. ಪೆರಿಯೋಡಿಸಿಟಿ ಒಳಗೆ ನಿಮ್ಗೆ 5 to 6 ಮಾರ್ಕ್ಸ್ ಬರ್ತೈತಿ. ಕೆಮಿಕಲ್ ಬಾಂಡಿಂಗ್ನ ಹೇಳಿದ್ನೆಲ್ಲ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ. ಇದ್ರಲಿಂತ 12 to 14 ಮಾರ್ಕ್ಸ್ ಕೇಳ್ತಾರ. ಹೈಡ್ರೋಕಾರ್ಬನ್ ಸಹಿತ 12 to 13 ಮಾರ್ಕ್ಸ್ ಬರೋಂಥ ಸಾಧ್ಯತೆ ಐತಿ. ಆಮೇಲೆ ಮತ್ತೆ ಏನು ಹೇಳಿದ್ರೆ ಹೇಳ್ರಿ, ಇದ್ರೊಳಗೆ ನೋಡ್ರಿ GOC ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನು ಹೇಳಿದ್ನಲ್ಲ ಫಸ್ಟ್ ಚಾಪ್ಟರ್ ಏನೈತಲ್ಲ ನಿಮ್ಮದು ಆರ್ಗ್ಯಾನಿಕ್ ಇಂದು, ಅದ್ರೊಳಗೆ ನಿಮ್ದು 12 to 14 ಮಾರ್ಕ್ಸ್ ಬರ್ಬೋದು. ಅದು ಇಂಪಾರ್ಟೆಂಟ್ ಅಂದೆ. ಸ್ಟ್ರಕ್ಚರ್ ಆಫ್ ದ ಅಟಮ್ನು ಇಂಪಾರ್ಟೆಂಟ್ ಅಂದೆ. ಇದ್ರಲಿಂತ ಎಷ್ಟು ಮಾರ್ಕ್ಸ್ ಬರ್ತೈತಿ ಹೇಳ್ರಿ, 10 to 12 ಮಾರ್ಕ್ಸ್ ಬರ್ತೈತಿ. ಹೌದಾ. ಹೈಡ್ರೋಕಾರ್ಬನ್ಸ್ ಆಯಿತು. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್. ಇದು ನಿಮ್ಮದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಇದು ಹೌದಾ, ಇದು ನಿಮ್ಮದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರು. ಏನೆಲ್ಲ ಕರಿತೀವಿ, ಥರ್ಮೋಡೈನಮಿಕ್ಸ್ ಟರ್ಮ್ಸ್, ಅದರ ಅಪ್ಲಿಕೇಶನ್ಸ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ ಚೇಂಜ್, ಇದನ್ನೆಲ್ಲ ಕಲಿತೀವಿ. ರಿಯಾಕ್ಷನ್ ಎಂಥಾಲ್ಪೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ರಿಯಾಕ್ಷನ್ಸ್. ಸ್ಪಾಂಟೇನಿಟಿ ಅಂದ್ರೇನು, ಡೆಲ್ಟಾ ಎಸ್, ಚೇಂಜ್ ಇನ್ ದ ಎಂಟ್ರೋಪಿ, ಇವೆಲ್ಲ ಈ ಲೆಸನ್ ಒಳಗೆ ಕಲಿತೀರಿ ಥರ್ಮೋಡೈನಮಿಕ್ಸ್. ಹೌದಾ. ರೆಡಾಕ್ಸ್ ರಿಯಾಕ್ಷನ್ಸ್ ನೋಡ್ರಿ. ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು,
ಅದನ್ನ ರೆಡಾಕ್ಸ್ ರಿಯಾಕ್ಷನ್ಸ್ ಒಳಗೆ ಕರಿತೀರಿ. ಹೌದಾ? ಆಕ್ಸಿಡೇಷನ್ ರಿಡಕ್ಷನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೇನು? ರೆಡಾಕ್ಸ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್ಸ್, ಇವನ್ನೆಲ್ಲ ಆಕ್ಸಿಡೇಷನ್ ರಿಯಾಕ್ಷನ್, ರಿಡಕ್ಷನ್, ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲ, ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ಒಳಗೆ ಕಲಿತೀರಿ. ಇವೆಲ್ಲ ಹೊಸ ಚಾಪ್ಟರ್ ಅಷ್ಟ ನಿಮಗೆ, ಬಟ್ ಯಾವ್ದು ಕಷ್ಟ ಅಲ್ಲ. ನೀವು ರಿಪೀಟೆಡ್ ಆಗಿ ರೆಗ್ಯುಲರ್ ಆಗಿ ವರ್ಕ್ ಮಾಡಕತ್ತಂದ್ರ ಇದು ಹೊಸ ಚಾಪ್ಟರ್. ನಾನು ಹೌದು, ಹೊಸ ಚಾಪ್ಟರ್ಸ್ ಇವೆಲ್ಲ ನಿಮಗೆಲ್ಲ ಹೊಸ ಕಾನ್ಸೆಪ್ಟೇ. ಬಟ್ ರೆಗ್ಯುಲರ್ ಆಗಿ ನೀವು ಡೈಲಿ ನೀವು ಸೆಲ್ಫ್ ಸ್ಟಡಿಗೆ ಅಂತಂದು ನೀವು 2 hours ತಕೊಂಡ್ರಪ್ಪ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಯಾವ ಸಬ್ಜೆಕ್ಟು ನಿಮಗೆ ಎಕ್ಸಾಮ್ ಟೈಮ್ದಾಗ ಹೆವಿ ಅನ್ಸಂಗಿಲ್ಲ. ಕಂಟಿನ್ಯೂ ಡೈಲಿ ಸ್ಟಡಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ ಓದಿ ನೆಕ್ಸ್ಟ್ ದಿನ ಬಿಡೋದಲ್ಲ. ಕನ್ಸಿಸ್ಟೆನ್ಸಿ ಇತ್ತಂದ್ರೆ ಥ್ರೂ ಔಟ್ ದ ಯುವರ್ ಫಸ್ಟ್ PUC ಸೆಕೆಂಡ್ PUC ಪರ್ಟಿಕ್ಯುಲರ್ ಒಂದಿಷ್ಟು ಸ್ಟಡಿದೊಳಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಷ್ಟ. ದಟ್ ವಾಟ್ ಮ್ಯಾಟರ್ಸ್ ಮೋರ್. ಓಕೆ, ಈಕ್ವಿಲಿಬ್ರಿಯಮ್ ಇದು ಆಲ್ಸೋ ನಿಮ್ದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್. ಇದರಿಂದ ನೋಡ್ರಿ ರೆಡಾಕ್ಸ್ ರಿಯಾಕ್ಷನ್ ಅಂತ 5 to 6 marks. ನಿಮ್ಮ ಪಿರಿಯಾಡಿಕ್ ಪ್ರಾಪರ್ಟೀಸ್ ಒಳಗೆ ಅಂತನೂ ನಿಮಗೆ 5 to 6 marks ಬರ್ತೈತಿ. ಥರ್ಮೋಡೈನಮಿಕ್ಸ್ ಒಳಗೆ ನೋಡ್ರಿ 13 to up to 13 marks ಒಳಗೂ ಬರ್ತೈತಿ. ಈಕ್ವಿಲಿಬ್ರಿಯಮ್ ಒಳಗೆ 13 to 15 marks. ಹಾಗಾದ್ರೆ ಹೈ ವೇಟೇಜ್ ಚಾಪ್ಟರ್ ಇದೆ ಈಕ್ವಿಲಿಬ್ರಿಯಮ್. ಹೌದಾ? ಇದ್ರ ಹೈ ವೇಟೇಜ್ ಚಾಪ್ಟರ್. ಗಿಬ್ಸ್ ಎನರ್ಜಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಈಕ್ವಿಲಿಬ್ರಿಯಂ, ಅಯಾನಿಕ್ ಈಕ್ವಿಲಿಬ್ರಿಯಂ ಕಲಿತೀರಿ. ರಿಲೇಶನ್ಶಿಪ್ ಬಿಟ್ವೀನ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್, ರಿಯಾಕ್ಷನ್ ಕೋಶಿಯಂಟ್ ಅಂಡ್ ಗಿಬ್ಸ್ ಎನರ್ಜಿ ಇದೆಲ್ಲ ಕಲಿತೀರಿ. ಹೌದಾ? ಈಕ್ವಿಲಿಬ್ರಿಯಂ ಒಳಗೆ ಮತ್ತೇನು ಇನ್ ದ ಮಂತ್ ಆಫ್ ಜನವರಿ ಒಳಗೆ ಇರ್ತೈತೆ ನೋಡಿ ನಿಮ್ದು. ಇನ್ನು ಇನ್ ದ ಮಂತ್ ಆಫ್ ಜನವರಿ ಒಳಗೆ ಕಂಪ್ಲೀಟ್ ಆಗಬೇಕು. ಆಸಿಡ್ಸ್, ಬೇಸಿಸ್, ಸಾಲ್ಟ್, ಅಯೋನೈಸೇಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಿಸ್, ಬಫರ್ ಸೊಲ್ಯೂಷನ್ ಅಂದ್ರೆ ಏನು, ಅದನ್ನೆಲ್ಲ ಈ ಈಕ್ವಿಲಿಬ್ರಿಯಂ ಚಾಪ್ಟರ್ ಒಳಗೆ ಕಲಿತೀರಿ. ಈಗ ನೋಡ್ರಿ, ನಿಮ್ದು ಟೆಸ್ಟ್ 1 FA1 ಇರ್ತೈತಲ್ಲ, ಅದ್ರೊಳಗೆ ಯಾವೆಲ್ಲ ಚಾಪ್ಟರ್ಸ್ ಇರ್ತಾವೆ ಮತ್ತು ಆಮೇಲೆ ಯಾವ ಮಂತ್ ಒಳಗೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಇನ್ ದ ಮಂತ್ ಆಫ್ ಆಗಸ್ಟ್ ಒಳಗೆ ನಿಮ್ದು ಫಸ್ಟ್ ಯೂನಿಟ್ ಟೆಸ್ಟ್ ಇರ್ತೈತಿ. ಯಾವ ಚಾಪ್ಟರ್ಸ್ ಬರ್ತಾವ ಓದ್ಕೋಬೇಕಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಇವು 2 ಚಾಪ್ಟರ್ ನಿಮ್ಗೆ FA1ಗೆ ಇರ್ತೈತಿ, ನಿಮ್ದು ಫಸ್ಟ್ ಯೂನಿಟ್ ಟೆಸ್ಟಿಗೆ ಇರ್ತೈತಿ. ಆಮೇಲೆ ಮಿಡ್ ಟರ್ಮಿಗೆ ಯಾವ ಇರ್ತೈತೆ ಅಂದ್ರೆ ಮಿಡ್ ಟರ್ಮಿಗೆ ಮತ್ತೆ ಇವೆರಡು ಲೆಸನ್ ಇರ್ತಾವೆ. ಹೌದಾ? ಇವೆರಡು ಲೆಸನ್ ಕನ್ಸಿಡರ್ ಮಾಡ್ತಾರ. ಮತ್ತೆ ನೀವು ಹೊಸವು ಯಾವ ಓದ್ಬೇಕಪ್ಪ ಅಂದ್ರೆ ಸ್ಟ್ರಕ್ಚರ್ ಆಫ್ ಆಟಮ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪ್ಯೂರಿಡಿಸಿಟಿ ಇನ್ ಪ್ರಾಪರ್ಟೀಸ್, ಆಮೇಲೆ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಇವೆರಡು ಏನು ಜಾಸ್ತಿ ಹೈ ವೇಟೇಜ್ ಯಾವದಪ್ಪ ಅಂದ್ರೆ ನೀವು ಎದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಪ್ಪ ಅಂದ್ರೆ ಮಿಡ್ ಟರ್ಮಿಗೆ ಸ್ಟ್ರಕ್ಚರ್ ಆಫ್ ದ ಅಟಮಿಗೆ, ಆಮೇಲೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬಗ್ಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗ್ತತಿ. ಒನ್ಸ್ ನಿಮ್ದು FA1 ಮುಗಿತಪ್ಪ ಅಂದ್ರೆ ಈ ಚಾಪ್ಟರ್ ಟಚ್ ಇಲ್ಲರಂಗೆ ಬಿಡಬೇಡ್ರಿ. ರೆಗ್ಯುಲರ್ ಆಗಿ ನೀವು ಇದಷ್ಟಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥ್ಸ್, ಹೌದಾ, ಇವನ್ನೇನು ನೀವು FA1ಗೆ ಕಲ್ತಿರ್ತಿರಲ್ಲ, ನಿಮಗೆ ಇದರಲ್ಲಿ ಭಾಳ ಅಂದ್ರೆ ನಿಮ್ಗೆ FA1ಗೆ 2 to 3 ಚಾಪ್ಟರ್ಸ್ ಕೊಡ್ಬೋದು. ನಿಮ್ದು FA1 ಮುಗಿದ್ಬಿಟ್ಲೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಕಂಟಿನ್ಯೂ ರಿವಿಷನ್ ಮಾಡ್ಬೇಕು. ಇವು 2-3 ಚಾಪ್ಟರ್ಸ್ ನೀವೇನು FA1 ಒಳಗೆ ಓದಿರ್ತಿರಲ್ಲ, ಕಂಟಿನ್ಯೂ ರಿವಿಷನ್ ಮಾಡಿದ್ನಪ್ಪ ಅಂದ್ರೆ ನೀವು ಇನ್ನೆಷ್ಟು ಮಿಡ್ ಟರ್ಮಿಗೆ ಹೊಸದಾಗಿ 3 ಚಾಪ್ಟರ್ಸ್ ಆ್ಯಡ್ ಆಗ್ತಾವೆ. 3 ಚಾಪ್ಟರ್ಸ್ ಒಳಗೆ ಕೆಮಿಸ್ಟ್ರಿ ಅಂತೂ 2 ಚಾಪ್ಟರ್ ಏನು ಹೇಳ್ರಿ ಹೈ ವೇಟೇಜ್ ಐತಿ. ಯಾವುದು ಸ್ಟ್ರಕ್ಚರ್ ಆಫ್ ದ ಅಟಮ್, ಆಮೇಲೆ ಯಾವ್ದು ಹೇಳ್ರಿ ಇದು ಕೆಮಿಕಲ್ ಬಾಂಡಿಂಗ್. ಹೌದಾ? ಇನ್ನೊಂದೈತಿ ಪಿರಿಯಾಡಿಕ್ ಪ್ರಾಪರ್ಟೀಸ್. ಅದ್ರಾಗ ನಾ ಹೇಳಿದ್ನಲ್ಲ, ಅದರಿಂದ ಬರೋದು 5 to 6 marks ಬರ್ತೈತಿ. ಆಮೇಲೆ ಇದನ್ನ ಜಲ್ದಿ ಕವರ್ ಮಾಡ್ಕೋಬೇಕು. ಮೆಮರಿ ಬೇಸ್ ಇರ್ತೈತಲ್ಲ, ಇದು ಟ್ರೆಂಡ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಅವನ್ನೆಲ್ಲ ನೆನ್ಪಿಟ್ಕೋಬೇಕೈತಿ. ಹಾಗಾಗಿ ಇದೇನು ಅಷ್ಟು ಕಷ್ಟದ ಅಲ್ಲ. ಇದ್ರೊಳಗೆ ಯಾವ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ತೆಗೆದು ನೋಡ್ರಿ, ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರಂತಂದು. ಇವಕ್ಕೊಂದಿಷ್ಟು ನೀವು ಈ 3 ಲೆಸನಿಗೆ ಮತ್ತೆ ಎಕ್ಸ್ಟ್ರಾ ಫೋಕಸ್ ಮಾಡಿದಂದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಇನ್ ದ ಮಿಡ್ ಟರ್ಮ್. ಆಫ್ಕೋರ್ಸ್ ನೀವು ಮಿಡ್ ಟರ್ಮ್ ಒಳಗೆ ಸ್ಕೋರ್ನ ಚಲೋ ಮಾಡಿದಂದ್ರೆ ಅತ್ತಾಗ ನಿಮ್ಗೆ ಎಷ್ಟು ಲೆಸನ್ ಉಳಿತೈತಿ. ನೆಕ್ಸ್ಟ್ ಮಿಡ್ ಟರ್ಮ್ ಮುಗಿದ್ಲೆ ಮತ್ತೆ ಇವನ್ನೆಲ್ಲ ಲೆಸನ್ ಮರಿಬಾರ್ದು. ನೆಕ್ಸ್ಟ್ ಡೇ ಅಂತಾನೆ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಹೌದಾ? ಈ ನೆಕ್ಸ್ಟ್ ಡೇ ಅಂತ ರಿವಿಷನ್ ಸ್ಟಾರ್ಟ್ ಮಾಡಿದಂದ್ರೆ ಇವು 4 ಲೆಸನ್ ನಿಮ್ಗೆ, ಇವು 5 ಲೆಸನ್ ಏನಂತ ಹೇಳ್ರಿ, ಇವು 5 ಲೆಸನ್ ನಿಮಗೆ ಕಂಪ್ಲೀಟ್ ರಿವಿಷನ್ ಆಗಿಬಿಡ್ತೈತಿ. ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ. ಅಲ್ಲಿ ರಿವಿಷನ್ ಮಾಡ್ತಾ ನಿಮ್ಗೆ ಆಲ್ಮೋಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿರ್ತಾವ. ಇನ್ನು ನೆಕ್ಸ್ಟ್ ನೀವು ಟೆಸ್ಟ್ 2ಗೆ ಏನು ಆ್ಯಡ್ ಮಾಡ್ಬೇಕು ಹೇಳ್ರಿ, ಈ ಹೈಡ್ರೋಕಾರ್ಬನ್ಸ್, ರೆಡಾಕ್ಸ್ ರಿಯಾಕ್ಷನ್ಸ್, ಥರ್ಮೋಡೈನಾಮಿಕ್ಸ್ನ ಆ್ಯಡ್ ಮಾಡೋದಷ್ಟ. ಇವು 3 ಚಾಪ್ಟರ್ಸ್ನ ಆ್ಯಡ್ ಮಾಡಬೇಕು. ಹೌದಾ? ಅರ್ಥ ಆಯ್ತಲ್ವಾ? ಇದು ನಿಮ್ಮದು ಟೆಸ್ಟ್ 2ಗೆ ಇವೆಲ್ಲ ಸಿಲೆಬಸ್. ಉಳ್ಕೋದ್ವೆಲ್ಲ ನಿಮ್ದು ಆ್ಯನ್ಯುವಲ್ ಎಕ್ಸಾಮಿಗೆ ಆ್ಯಡ್ ಆಗಿ ಇವೆಲ್ಲ ಚಾಪ್ಟರ್ಸ್ ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ಸಿಗೆ ಬರ್ತಾವೆ. ನೋಡ್ರಿ, ಮಿಡ್ ಟರ್ಮ್ ಯಾವಾಗ ಇರ್ತೈತೆ ಅಂದ್ರೆ ಈ ಸೆಪ್ಟೆಂಬರ್ ಒಳಗೆ ಯೂನಿಟ್ ಟೆಸ್ಟ್ ಆತಂದ್ರೆ ಆಗಸ್ಟ್ ಒಳಗೆ ನಿಮ್ದು ಏನಾಗ್ತದೆ ಅಂದ್ರೆ ಯೂನಿಟ್ ಟೆಸ್ಟ್ 1 FA1 ಮುಗಿತೈತಿ. ಸೆಪ್ಟೆಂಬರ್ ಒಳಗೆ ನಿಮ್ಮ ಮಿಡ್ ಟರ್ಮ್ ಬರ್ತೈತಿ. ಡಿಸೆಂಬರ್ ಒಳಗೆ ನಿಮ್ದು ಏನೈತೆ ಅಂದ್ರೆ ಟೆಸ್ಟ್ 2 ಇರ್ತೈತೆ. ನೋಡಿ, ಇಲ್ಲಿ ಡೇಟ್ಸ್ ಕೊಟ್ಟಾರ ನಿಮ್ಗೆ ಯಾವ ಮಂತ್ ಒಳಗೆ ನಿಮ್ದು ಯೂನಿಟ್ ಟೆಸ್ಟ್ 1 ಬರ್ತೈತಿ, ಟೆಸ್ಟ್ 2 ಬರ್ತೈತಿ. ಆಮೇಲೆ ಟೆಸ್ಟ್ ಇದು ಲಾಸ್ಟ್ ಟೆಸ್ಟ್ ನಿಮ್ಗೆ ಬಿಫೋರ್ ಪ್ರಿಪ್ರೇಟರಿ ತೊಗೊಂತಾರೆ.
ಅದೆಲ್ಲ ಯಾವಾಗೈತೆ ಅಂತ ಇಲ್ಲೆಲ್ಲ ಡೇಟ್ಸ್ ಮೆನ್ಷನ್ ಮಾಡ್ಯಾರ. ಇದು ಗೌರ್ಮೆಂಟಿಂದ ಬಿಟ್ಟಂಥ ಇನ್ಫಾರ್ಮೇಷನ್ ಇದು, ಹೌದಾ? ಇದು ಗೌರ್ಮೆಂಟಿಂದ ಬಿಟ್ಟಂಥ ಇನ್ಫಾರ್ಮೇಷನ್ ಫಾರ್ ಸ್ಟೂಡೆಂಟ್ಸ್ ದೋಸ್ ಆರ್ ರೈಟಿಂಗ್ ದ ಎಕ್ಸಾಮ್ಸ್ ಇನ್ 2027, 2026, 2027 ಯಾರೆಲ್ಲ ಈಗ ಫಸ್ಟ್ PUCಗೆ ಅದಿರಲ್ಲ ಅವ್ರಿಗೆಲ್ಲ ಈ ಸಿಲೆಬಸ್, ಅವ್ರಿಗೆಲ್ಲ ಇದು ಸಿಲೆಬಸ್ ಇದೇ ಬರೋದು. ಆ್ಯಂಡ್ ಇಲ್ಲಿ ಎಕ್ಸಾಮ್ ಡೇಟ್ಸ್ ಅಂತ ಕೊಟ್ಬಿಟ್ಟಾರ, ಹೌದಾ? FA1 ಯಾವೆಲ್ಲ ಲೆಸನ್ಸ್ ತೊಗೋಬೇಕು, ಯಾವೆಲ್ಲ ಲೆಸನ್ ಇನ್ಕ್ಲೂಡ್ ಮಾಡ್ತಾರೆ, FA2 ಯಾವೆಲ್ಲ ಇನ್ಕ್ಲೂಡ್ ಮಾಡ್ತಾರೆ, ಆಮೇಲೆ ಮಿಡ್ ಟರ್ಮ್ ಯಾವೆಲ್ಲ ಇನ್ಕ್ಲೂಡ್ ಮಾಡ್ತಾರೆ, ಅದನ್ನೆಲ್ಲ ವಿತ್ ಡೇಟ್ಸು ಕೊಟ್ಟಾರ. ನಾ ಹೇಳಿದ್ನಲ್ಲ, ನೀವು ಕಂಪ್ಲೀಟ್ FA1 ಓದಿರಂತ ಬಿಟ್ಬಿಡೋದಿಲ್ಲ, ರಿವಿಷನ್ ಮಾಡ್ಕೊಂತಿದ್ದಂದ್ರೆ ನಿಮ್ಗೆ ಮಿಡ್ ಟರ್ಮ್ ಅದ ಈಸಿ ಆಗ್ತತಿ. ಮಿಡ್ ಟರ್ಮ್ ಓದಿದ ಚಾಪ್ಟರ್ಸ್ನ ಮತ್ತೆ ಬಿಟ್ಬಿಡೋದಿಲ್ಲ, ಅವನ್ನ ನೀವು ರಿವಿಷನ್ ಮಾಡ್ಕೊಂತ ಬಂತಂದ್ರೆ ಹೊಸ ಚಾಪ್ಟರ್ಸ್ ಮತ್ತೆ ಕವರ್ ಮಾಡಿದ್ರೆ ನಿಮ್ಗೆ ಟೆಸ್ಟ್ 2ಗೆ ಇನ್ನೂ ಈಸಿ ಆಗ್ತತಿ. ಇವನ್ನೆಲ್ಲ ಓದಿದಂದ್ರೆ ಅಫ್ಕೋರ್ಸ್ ಡೆಫಿನೆಟ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಚಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸೆಕೆಂಡ್ PUCನೂ ಏನಂದ್ರೆ ಅದರೊಳಗೂ ನೀವು ಚಲೋ ಮಾಡ್ತೀರಿ. I hope this video is helpful. If you find this helpful, please share it with your friends. Thank you for watching. Please subscribe ವೇದಾಂತು ಕರ್ನಾಟಕ ಚಾನಲ್. ಆಮೇಲೆ ನೋಟಿಫಿಕೇಶನ್ ನಿಮ್ಗೆ ಯಾವ ಹೊಸ ವಿಡಿಯೋಸ್ ಬಂದರೂ ನೋಟಿಫಿಕೇಶನ್ ಆನ್ ಇರ್ತಾವೆ. ಆಮೇಲೆ ನಾವು ಆಲ್ರೆಡಿ ಲೈವ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ. ಲೈವ್ ಕ್ಲಾಸಸ್ ಸ್ಟಾರ್ಟ್ ಮಾಡಿನ ಭಾಳ ತಿಂಗಳಾಯ್ತು, ಹೌದಾ? 1-2 ತಿಂಗಳಾಯ್ತು ಲೈವ್ ಕ್ಲಾಸಸ್ ಎಲ್ಲ ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗ್ಯಾವು. ಅದು ನೀವು ಲೈವ್ ಸೆಕ್ಷನ್ ಒಳಗೆ ಹೋದ್ರೆ ನಿಮಗೆಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗ್ತೈತಿ. ನಾ ಕೆಮಿಸ್ಟ್ರಿ ಆಲ್ರೆಡಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಫಾರ್ ಫಸ್ಟ್ PUC ಆಮೇಲೆ ಸೊಲ್ಯೂಷನ್ ಫಾರ್ ಸೆಕೆಂಡ್ PUCಗೆ ಸ್ಟಾರ್ಟ್ ಮಾಡೀನಿ. ಯಾರೆಲ್ಲ ನೋಡಿಲ್ಲ ಲೈವ್ ಸೆಕ್ಷನ್ ಒಳಗೆ ನೋಡ್ರಿ, ನಿಮಗೆಲ್ಲ ಕ್ಲಾಸಸ್ ಸಿಗ್ತಾವೆ PCMB 4. See you in the next video. Thank you.